ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ. ಒಬ್ಬನು ಮದುವೆಯಾಗಿದ್ದು ಬೆಂಗಳೂರಿಗೆ ಹೋಗಿ ಹೊಸ ಜೀವನ ಪ್ರಾರಂಭಿಸುತ್ತಾನೆ. ಆದರೆ ಹಳೆಯ ಪ್ರೇಮದ ನೆನಪುಗಳು ಕಾಡುತ್ತವೆ. ಅವಳು ಬೆಂಗಳೂರಿಗೆ ಬಂದು ಅವನನ್ನೇ ಮದುವೆಯಾಗಬೇಕೆಂದು ನಿರ್ಧರಿಸುತ್ತಾಳೆ. ಆದರೆ ಅವನು ಈಗಾಗಲೇ ಮದುವೆಯಾಗಿರುವುದು ಗೊತ್ತಾಗುತ್ತಲೇ ವಿಷ ಸೇವಿಸುತ್ತಾಳೆ. ಆಸ್ಪತ್ರೆಯಲ್ಲಿ ಅವಳನ್ನು ಕಂಡು ಅವನಿಗೆ ಆಘಾತವಾಗುತ್ತದೆ. ಕರುಣೆಯಿಂದಲೇ ವೈದ್ಯ ಅವಳನ್ನು ಮದುವೆಯಾಗುತ್ತಾನೆ. ಇವನು ತನ್ನ ಹೆಂಡತಿಯನ್ನು ಊರಿಗೆ ಕಳಿಸಿ ಹಳೆಯ ಪ್ರೇಮದ ಹೊಳಹಿಗೆ ಸಿಕ್ಕಿಬೀಳುತ್ತಾನೆ. ಕಾದಂಬರಿಕಾರ ಅದ್ಭುತ ಪ್ರೇಮಕಾವ್ಯವನ್ನು ರಚಿಸುತ್ತಾನೆ. ಆದರೆ ನಮ್ಮ ನಾಯಕನಿಗೆ ಅದು ಅಸಲಿ ಜೀವನದ ಜೊತೆ ತಾಳೆಯಾಗದು. ನಿಜ ಜೀವನದಲ್ಲಿ ಪಾತ್ರಗಳು ಕಾದಂಬರಿಯಂತೆ ನಡೆಯಲಾರವು ಎಂದು ಹೇಳುತ್ತಾನೆ. ಆಗಲಾರದು ಎನ್ನುತ್ತೀಯ, ಅವು ಎಲ್ಲೆಲ್ಲೂ ನಡೆಯುವ ಕತೆಗಳೇ. ಗಂಡು ಹೆಣ್ಣು ಅಂದರೆ ಹಾಗೆಯೇ. ಗಂಡು ಹೆಣ್ಣುಗಳು ಬಹಳ ಸಮೀಪ ಎಂಬುದು ನಿಜವೇ, ಏನೇನೂ ಆಗಬಹುದು. ಆದರೆ ನಿನ್ನ ಕಾದಂಬರಿಕಾರ ಬಣ್ಣಿಸಿದ ಗಂಡು ಹೆಣ್ಣುಗಳ ರೀತಿ ವ್ಯವಹಾರ ಮಾತ್ರ ಏನೇನೂ ಸಹಜವಾಗಿ ಕಾಣಿಸುವುದಿಲ್ಲ. ಆಗಲಿ, ಬಿಟ್ಟು ಬಿಡು. ನಮ್ಮೊಳಗಿನ ಅಭಿಪ್ರಾಯ ಭೇದ ಅಂತ ಇಟ್ಟುಕೊಳ್ಳೋಣ. ನಾವು ಯಾಕೆ ಜಗಳಾಡಬೇಕು ಎಂದು ತರ್ಕಕ್ಕೆ ಹೋಗದೆ ಅಲ್ಲೇ ಬಿಟ್ಟ. ಅಲ್ಲಿಂದ ಮುಂದೆ ಮಾತ್ರ ಆತ ನನಗೆ ಹಾಗೆಲ್ಲ ಓದುವುದಕ್ಕೆ ಪುಸ್ತಕ ತಂದುಕೊಡುವ ತಾಪತ್ರಯ ವಹಿಸಲಿಲ್ಲ. ಅವನ ಮನಸ್ಸಿನಲ್ಲಿ ನಾನು ಜೀವನದ ಲಲಿತ ವಿಲಾಸಗಳನ್ನು ಅರಿಯಲಾರದವನು. ಚರಿತ್ರೆಯನ್ನು ಓದಿ ಓದಿ ಬೇಕಷ್ಟು ಅರಸರ ಹುಟ್ಟುಸಾವುಗಳ ತಾರೀಖು ದಿನಗಳನ್ನಷ್ಟೇ ಹೇಳಬಲ್ಲವ. ಶಹಜಹಾನನ ಗೋರಿ ಕಟ್ಟಿದ ತಾರೀಖು ಹೇಳಬಲ್ಲನಾದರೂ ಮಮ್ತಾಜ್ ಶಹಜಹಾನರ ರೋಮಾನ್ಸ್ ಅರ್ಥವೇ ಆಗದ ದಪ್ಪ ತಲೆಯವನು ಎಂಬ ಅಭಿಪ್ರಾಯ ಪ್ರಕಟಿಸಿದ. ನಾನು ಅದನ್ನು ಒಪ್ಪಿ ಸುಮ್ಮನಾದೆ. ಆದರೆ ಈ ಮಾತುಗಳೆಲ್ಲ ನನ್ನ ಮನಸ್ಸಿನ ಒಡಲಲ್ಲಿ ಒರೆಸಿದಂತೆ ಉಳಿದವು. ಜೀವನದ ಲಲಿತ ವಿಲಾಸಗಳನ್ನು ಅರಿಯುವುದು ಎನ್ನುತ್ತಾರೆ. ಆದರೆ ಲಲಿತವಾಗಿರುವುದು ಮಾತ್ರವೇ ಜೀವನವೇ? ನಾನು ಓದುವ ಪ್ರತಿ ಕಾದಂಬರಿಯಲ್ಲಿಯೂ ಜೀವನದ ಹೊಸ ಆಯಾಮ ಕಂಡುಹಿಡಿಯುತ್ತಿದ್ದೆ. ಆದರೆ ಅವನಿಗೆ ಅದು ಲಲಿತ ಮನೋರಂಜನೆ ಮಾತ್ರ. ಈಗಲೂ ಆ ಮಿತ್ರ ನನ್ನ ಪಾಲಿಗೆ ಸ್ನೇಹಿತನಾಗಿಯೇ ಇದ್ದಾನೆ. ಎಳೆತನದಿಂದಲೂ ಬೆಳೆದು ಬಂದ ಸ್ನೇಹವನ್ನು ಮರೆಯುತ್ತೇವೆಯೇ? ಅವನು ಹೇಳಿದ್ದನ್ನೆಲ್ಲ ನಾನು ಕೇಳುತ್ತಿರುತ್ತೇನೆ, ಆದರೆ ವಾದಿಸಲು ಹೋಗುವುದಿಲ್ಲ. ಯಾರ ಸಲುವಾಗಿ ಹಾಗೆ ವಾದಿಸಬೇಕು? ನಾನೇನಾದರೂ ಊರಲ್ಲಿ ನಡೆದ ಕಥೆಯನ್ನು ಕೇಳಿ ಅವನಿಗೆ ಹೇಳಿದರೆ ಇರಬಹುದು ಹಾಗೆ ಅನ್ನುತ್ತಾನೆ. ಉದ್ದೇಶಪಟ್ಟು ಏನಾದರೂ ಸುಳ್ಳು ಕಂತೆ ಹೇಳಿದರೂ ಇರಬಹುದು ಹಾಗೆ ಅಂದಾನು. ಆ ಮಾತಿನ ಹಿಂದೆ ಅವನ ನಿರ್ಲಕ್ಷ್ಯವಿದೆಯೋ ಅಥವಾ ಕೌಶಲವಿದೆಯೋ ಎಂಬುದನ್ನು ನಾನು ಇನ್ನೂ ತಿಳಿಯಲಾರೆ. ಹಾಗೆ ಅವನನ್ನು ಹೆಡ್ಡನನ್ನಾಗಿ ಮಾಡಿ ತೋರಿಸಲು ನಾನು ಎಂದೂ ಉದ್ದೇಶಪಟ್ಟು ಸುಳ್ಳು ಹೇಳಿದವನಲ್ಲ. ಅವನ ಮುಖ್ಯ ಕೊರತೆ ನನಗೆ ತಿಳಿದಿದೆ. 4 ಸುತ್ತಿನವರು ಇಂಥದು ಸರಿ, ಇಂಥದು ಅಲ್ಲ, ಇದು ಆದರ್ಶ, ಇದು ಹೇಯ ಎಂದು ಹೇಳುವುದಕ್ಕೆ ಬಣ್ಣ ಸವರಿ ಅವನೊಡನೆ ಯಾರಾದರೂ ಒಂದು ಕತೆಯ ಹಾಗೆಯೋ ವರ್ತಮಾನದಂತೆಯೋ ತಿಳಿಸಿದರೆ ನಿಜವೇ? ಹಾಗಿದ್ದರೆ ಅವರದು ಬಹಳ ದೊಡ್ಡ ತ್ಯಾಗ, ಏನು ಧೈರ್ಯ ಎಂದು ಉದ್ಗರಿಸುತ್ತಾನೆ. ಅದನ್ನು ಕೇಳಿ ಅವನಿಗೆ ಸ್ವಲ್ಪ ತೃಪ್ತಿಯಾದರೂ ಸಿಗಬಹುದು. ಆದರೆ ಆ ತೃಪ್ತಿಯ ಒಳಗೆ ಅರ್ಥವಿದ್ದೆ ತಾನು ಸ್ವೀಕರಿಸುವ ಸತ್ಯವೇ ಅವನಿಗೆ ಬೇಕೇ ಅಥವಾ ಸತ್ಯ ಅವನಿಗೆ ಬೇಡವೇ? ಅದರ ಬದಲು ನಿತ್ಯ ಜೀವನದ ಯಾವುದೇ ತೊಡಕು, ತೊಂದರೆ, ನಡವಳಿಕೆ, ವಂಚನೆಗಳನ್ನು ಮುಂದಕ್ಕಿರಿಸಿ ಇಂಥವೆಲ್ಲ ಏಕೆ ಆಗುತ್ತವೆ, ನಾವು ಇವನ್ನು ಹೇಗೆ ಸರಿಪಡಿಸಬಹುದು ಎಂದು ಕೇಳಿದರೆ ನಮಗೆ ಯಾಕೆ ಬೇಕು ತಲೆಹರಟೆ ಎನ್ನುತ್ತಾನೆ. ಅವನ ಮನಸ್ಸಿಗೆ ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ. ಅಂಥ ನೆಮ್ಮದಿ ಕೊಡುವ ಮಾತು ಹೇಳಿದರೆ ಸಾಕು. ಅದು ಜೀವನದಲ್ಲಿ ನಡೆಯಬೇಕಾದ ಮಾತು ಆಗಿರಬೇಕಿಲ್ಲ. ಮುಖ್ಯವಾಗಿ ಕೇಳಿದ ಕಥೆ ರುಚಿಯಾಗುವುದಕ್ಕೆ ಒಳತೋಟಿ, ಕುತಂತ್ರ, ಮಸಲತ್ತು ಇಷ್ಟೇ ಸಾಕಾದರೂ ಕೊನೆಯಲ್ಲಿ ಅವನಿಗೆ ಪ್ರಿಯವಾದ ತೀರ್ಮಾನವೇ ಸಿಗಬೇಕು. ಬಾಯಿ ಕತೆಗಳು, ಬಾಳಿನ ಕತೆಗಳು, ಬರಹದ ಕತೆಗಳು ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾನು ಇಲ್ಲಿ ಹೇಳುವುದಕ್ಕೆ ಒಂದು ಕಾರಣವಿದೆ. ಇವುಗಳಲ್ಲಿ ವಾಸ್ತವಿಕವೆನಿಸದ ಎಷ್ಟೋ ಕತೆಗಳು ನಮ್ಮ ಮನಸ್ಸಿಗೆ ತುಂಬಾ ತೃಪ್ತಿಯನ್ನು ತಂದುಕೊಡುತ್ತವೆ. ರಾಮ ರಾವಣನನ್ನು ಕೊಂದುದು ಯಾತಕ್ಕಾಗಿ? ಆತ ಸೀತೆಯನ್ನು ಕದ್ದೊಯ್ದುದಕ್ಕಾಗಿ. 14 ವರ್ಷಗಳ ಕಾಲ ಅವಳಿಗಾಗಿ ಅಲೆದಾಡಿ ಯುದ್ಧ ಮಾಡಿದ. ರಾವಣನನ್ನು ಕೊಂದ, ಸೀತೆ ಕಾಣಸಿಕ್ಕಿದಳು ಎಂಬ ಹೊತ್ತಿನಲ್ಲಿ ಆ ರಾಮ ಏನು ಮಾಡಿದ? ಅವಳ ಗೋಳನ್ನು ಹನುಮಂತನಿಂದ ಕೇಳಿ ತಿಳಿದು ಆತ ಮಾಡಿದ ಕೆಲಸವೇನು? ನೀನು ಪರರ ಮನೆಯಲ್ಲಿ ಇದ್ದವಳು, ನಿನ್ನ ಶುಚಿಯನ್ನು ಉಳಿಸಿಕೊಂಡಿದ್ದೀಯೆಂದು ಹೇಗೆ ತಿಳಿಯಲಿ? ಎಂದಂದು ಅಗ್ನಿಪರೀಕ್ಷೆಗೆ ಹೊರಟ ಅಗ್ನಿಪರೀಕ್ಷೆಯ ಸಂದರ್ಭ ಕಲ್ಪನೆಯೇ ಅಥವಾ ಪ್ರೇಮದ ಪರಾಕಾಷ್ಠೆ? ಇದು ನನ್ನ ಮೆದುಳಿನಲ್ಲಿ ಯೋಚನೆಗೆ ಕಾರಣವಾಗುತ್ತದೆ. ಕತೆ ಆ ಹಂತಕ್ಕೆ ಬಂದಾಗ ಯಾರಿಗೂ ಸಂಕಟವಾಗುತ್ತದೆ. ಅಸಹ್ಯ ಹುಟ್ಟಿತು ರಾಮನ ವಿಚಾರದಲ್ಲಿ. ಅಗ್ನಿಪರೀಕ್ಷೆ ನಡೆಯಿತು, ಸೀತೆ ಪಾರಾಗಿ ಬಂದಳು ಎಂದೊಡನೆಯೇ ನಮಗೆಲ್ಲವೂ ಮರೆತು ಹೋಗುತ್ತದೆ. ರಾಮನ ಮೂರ್ಖತನ ಮರವೆಯಾಗುತ್ತದೆ. ಆದರೆ ಅವಳ ನೋವು ಮರೆತು ಹೋಗುತ್ತದೆಯೇ? ಸೀತೆ ಉಳಿಯಬೇಕಾಗಿದೆ. ನಮ್ಮ ಮನಸ್ಸು ಬೇಡುವುದು ಅದನ್ನು.
ಕತೆ ಬರೆದವನು ಹಾಗೆ ಉಳಿಸಿಕೊಟ್ಟ. ಬೆಂಕಿಯಲ್ಲಿ ಅವಳನ್ನು ಕಾಯಿಸಿ ಅವಳು ಶುಚಿವಂತಳು ಎಂದು ಜಾಹೀರುಪಡಿಸಿ ನಮ್ಮ ಕಣ್ಣಿಗೆ ಒಂದಿಷ್ಟು ಮಣ್ಣು ಹಾಕಿಬಿಟ್ಟ. ಆದರೆ ಆ ಬೆಂಕಿಯು ಅವಳ ನೋವನ್ನು ಸುಡಲಿಲ್ಲ. ಅದನ್ನೇನು ಮಾಡಬಹುದು? ನಿತ್ಯ ಜೀವನದಲ್ಲಿ ಇರುವುದು ಕೂಡ ಹೀಗೆಯೇ. ವಿಪತ್ತಿನಿಂದ ನಮ್ಮನ್ನು ಪಾರುಮಾಡುವವರು ಇಲ್ಲದೆ ಹೋದರೂ ಉಂಟುಮಾಡಬೇಕು. ಆಗ ರಾಮನ ಸಂಶಯಗ್ರಸ್ತ ಮನಸ್ಸು ನಮಗೆ ಸಹನೆಯಾಗುತ್ತದೆ. ಆದರೆ ಸಹನೆ ಮತ್ತು ಮರೆವೆಯ ನಡುವಿನ ಅಂತರ ತಿಳಿಯದೆ ಹೋದಾಗ, ನಾಗಿ ತನ್ನೆರಡು ಮಕ್ಕಳೊಡನೆ ಅನಾಥಳಾದಾಗ ಅವಳ ಮೇಲೆ ಕನಿಕರಪಟ್ಟು ಗಂಡ ಅವಳನ್ನು ಕರೆಯಲು ಹೋದ ಎಂದರೆ ಅವನ ಹೆಣ್ಮರುಳುತನಕ್ಕಾಗಿ ನಾವು ನಗುತ್ತೇವೆ. ಆದರೆ ಆ ನಗುವಿನ ಹಿಂದೆ ಅನುಕಂಪವಿದೆಯೇ? ಅಥವಾ ನಾವು ನಮ್ಮ ಧೋರಣೆಯನ್ನೇ ಪರೀಕ್ಷಿಸಬೇಕಾ? ನನ್ನ ದೂರದ ಆ ಮಾವನ ಹೆಣ್ಮರುಳುತನಕ್ಕಾಗಿ ಯಾರೇನು ಮಾಡಿದರೂ ಹೊಸ ಹೂವು ಸಿಗುತ್ತಲೇ ಬಾಡಿದ ಹೂವನ್ನು ಬಿಸುಟ ಅವನ ವಿಚಾರದಲ್ಲಿ ಯಾರೂ ಏನನ್ನೂ ಅಂದಿರಲಾರರು. ಆದರೆ ಬಾಡಿದ ಹೂವಿಗೂ ಸುಗಂಧವಿರಬಹುದು ಎಂಬ ಭಾವನೆ ನಾವು ಮರೆತುಬಿಟ್ಟವೆಯೇ? ಇಷ್ಟೆಲ್ಲವನ್ನು ಹೇಳಿದ ಬಳಿಕವೂ ಒಂದಿಷ್ಟಾದರೂ ನನ್ನ ಕತೆಯ ಹಂಬಲ ಎಂಥದು ಎಂಬುದು ನಿಮಗೆ ತಿಳಿಯುತ್ತದೆಯೋ? ಇಲ್ಲವೋ? ನನಗೆ ವಾಸ್ತವಿಕ ಜೀವನ ಅವಾಸ್ತವಿಕವಾಗಿ ಕಾಣಿಸುತ್ತದೆ, ಅವಾಸ್ತವಿಕತೆ ವಾಸ್ತವಿಕವಾಗಿಯೂ ಕಾಣಿಸುತ್ತದೆ. ಒಂದು ನಿಜವೆನ್ನಿಸಿಕೊಂಡರೆ ಮತ್ತೊಂದು ಕೇವಲ ಸ್ವಪ್ನವೇ? ಅಥವಾ ಇವೆರಡೂ ಕೈ ಹಿಡಿದು ನಡೆಯುವವರೋ? ಇವೆರಡರೊಳಗಣ ಮೇರೆ, ಅಂತರ ಬಹಳ ಕಡಿಮೆ ಎನಿಸುತ್ತದೆ. ಸತ್ಯ ಅಸತ್ಯಗಳ ಮೇರೆಯಷ್ಟೇ ಕಡಿಮೆ ಅಂತರ ಅವುಗಳಲ್ಲಿ ಒಂದು ಇನ್ನೊಂದರ ಹಾಗೆಯೇ ಇರುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ನಾವು ಸ್ವೀಕರಿಸುವ ಸತ್ಯವೇ ನಮ್ಮ ಜೀವನದ ರೂಪ ನಿರ್ಧರಿಸುವುದಾ? ಅಥವಾ ನಾವು ಅವಾಸ್ತವಿಕವೆಂದು ಒಣಕಿಸುವುದೇ ನಿಜವಾಗುತ್ತದಾ? ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ. ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ. ನಮಗೆ ನಿಮ್ಮ ಬೆಂಬಲ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.